ಹಲೋ ಡಿಯರ್ಸ್. ಸೊ ನಾವು ಎಲ್ಲಿದ್ದೀವಿ ಅಂತ ನಿಮಗೆ ಗೊತ್ತಾಯಿತು. ಹೌದು, ನಾವು ಪವಿತ್ರವಾದ ಗಂಗಾ ನದಿಯ ತೀರದಲ್ಲಿದ್ದೀವಿ. ಇಲ್ಲಿಂದ ನೀವು ಆ ಸೂರ್ಯೋದಯ ನೋಡಿ, ಏನು ಸಖತ್ತಾಗಿ ಕಾಣಿಸ್ತಾ ಇದೆ ಸೂರ್ಯೋದಯ. ಆವಾಗ ತಾನೇ ಸೂರ್ಯ ಉದಯವಾಗ್ತಾ ಇದ್ದಾನೆ. ಆಹಾ, ನಾನು ಅದು ಏನು ಹೆಂಗೆ ಕಾಣಿಸ್ತಾ ಇತ್ತು ಅಂದರೆ ನನ್ನ ಕಣ್ಣಿಗೆ ಯಾವುದೋ ಮಗು ಡ್ರಾ ಮಾಡಿದೆ ಅನ್ನಂಗೆ ಕಾಣಿಸ್ತಾ ಇತ್ತು. ಇಲ್ಲಿ ನೋಡಿ, ಇಲ್ಲಿ ಸುಮಾರು ಘಾಟ್ಗಳಿವೆ ಫ್ರೆಂಡ್ಸ್. ಒಂದು 84 ಘಾಟ್ಗಳಿವೆ. ಎಲ್ಲ ಘಾಟ್ಗೂ ಅದರದ್ದೇ ಆದ ಮಹತ್ವ ಇದೆ. ಇಲ್ಲಿ ನೋಡಿ, ಸುಮಾರು ಘಾಟ್ಗಳಲ್ಲಿ ಈ ಗೋಡೆಗಳ ಮೇಲೆ ಎಷ್ಟು ಚೆನ್ನಾಗಿ ಪೇಂಟಿಂಗ್ ಮಾಡಿದ್ದಾರೆ ಅಂದರೆ ಅದು ನೋಡ್ತಾನೇ ಇರಬೇಕು ಅನಿಸುತ್ತೆ. ಆ ಪೇಂಟಿಂಗ್ ಮಾಡಿದವ್ರಿಗೆ ನಿಜವಾಗ್ಲೂ ಹ್ಯಾಟ್ಸ್ ಆಫ್ ಹೇಳಬೇಕು. ನೋಡಿ, ಇಲ್ಲಿ ಬೋಟಿಂಗ್ ಹೋಗೋದಿದೆ ಅಲ್ಲ ಫ್ರೆಂಡ್ಸ್ ಜೊತೆಗೆ, ಅದು ನಿಜವಾಗ್ಲೂ ತುಂಬ ಸಖತ್ತಾಗಿರುತ್ತೆ, ಖುಷಿಯಾಗಿರುತ್ತೆ. ಅದು ಎಕ್ಸ್ಪೀರಿಯೆನ್ಸ್ ನಿಮ್ಗೆ ಹೇಳೋಕ್ಕೆ ಆಗೋದಿಲ್ಲ, ನೀವು ಫ್ರೆಂಡ್ಸ್ ಜೊತೆಗೆ ಹೋದಾಗಲೇ ಗೊತ್ತಾಗುತ್ತೆ ನಿಮಗೆ. ಬನ್ನಿ ಇಲ್ಲಿ ನೋಡೋಣ. ಇಲ್ಲಿ ನೋಡಿ, ಸುಮಾರು ಘಾಟ್ಗಳಿವೆ. ಈ ಸುಮಾರು ಘಾಟ್ಗಳಲ್ಲಿ ಕೆಲವೊಂದು ತುಂಬ ಫೇಮಸ್ ಇದೆ, ತುಂಬ ಮಹತ್ವದಾಗಿದೆ. ಇಲ್ಲಿ ಘಾಟ್ಗಳಲ್ಲಿ ಫ್ರೆಂಡ್ಸ್ ಅದರದ್ದೇ ಆದ ಮಹತ್ವ ಇದೆ. ಇಲ್ಲಿ 10 ಅಶ್ವಮೇಧ ಘಾಟ್ ಅಂತ ಹೇಳ್ತಾರೆ. ಅದು ಸಾಯಂಕಾಲದ ಗಂಗಾ ಆರತಿಗೆ ತುಂಬ ಫೇಮಸ್ ಆಗಿರೋದು. ಸಾಯಂಕಾಲ ಗಂಗಾ ಆರತಿ ಐ ಥಿಂಕ್ 6:30 ಶುರು ಆಗುತ್ತೆ ಅನಿಸುತ್ತೆ. ಬಟ್ ಎಲ್ಲರೂ 4 ಗಂಟೆಗೆ ಹೋಗಿ 10 ಅಶ್ವಮೇಧ ಘಾಟಲ್ಲಿ ಜಾಗ ಹಿಡ್ಕೊಂಡು ಕೂತ್ಕೊಂಡ್ಬಿಟ್ಟಿರ್ತಾರೆ ಅದನ್ನು ನೋಡೋದಕ್ಕಂತ. ಅಷ್ಟು ಚೆನ್ನಾಗಿರುತ್ತೆ ಆ ಗಂಗಾ ಆರತಿ. ಆಮೇಲೆ ಇಲ್ಲಿ ಒಂದು ಬ್ರಿಡ್ಜ್ ನೋಡ್ತಾ ಇದ್ದೀರಲ್ಲ ಫ್ರೆಂಡ್ಸ್, ಇದು ಮಾಲ್ವಿಯಾ ಬ್ರಿಡ್ಜ್ ಅಂತ ಕರೀತಾರೆ. ಈ ಬ್ರಿಡ್ಜಿಗೆ ಮದನ್ ಮೋಹನ್ ಮಾಲ್ವಿಯಾ ಅವರ ಹೆಸರನ್ನ ಇಟ್ಟಿದ್ದಾರೆ. ಇದಕ್ಕೆ ಇವರು ಒಬ್ಬರು ಶಿಕ್ಷಣ ತಜ್ಞರು, ಹಾಗೆ ನಾಯಕರು ಕೂಡ. ಆಮೇಲೆ ಬನಾರಸ್ ವಿಶ್ವವಿದ್ಯಾಲಯನ ಸ್ಥಾಪಿಸಿದವರು ಮದನ್ ಮೋಹನ್ ಮಾಲವೀಯ ಅವರೇ. ಸೊ ಅವ್ರ ಹೆಸರನ್ನೇ ಈ ಬ್ರಿಡ್ಜಿಗೆ ಇಟ್ಟಿದ್ದಾರೆ. ಈ ಬ್ರಿಡ್ಜ್ ಮೇಲೆ ನೀವು ನೋಡ್ಬೋದು ಟ್ರೈನು ಹೋಗುತ್ತೆ, ಆ್ಯಸ್ ವೆಲ್ ಆಸ್ ಬಸ್ಸು ಹೋಗುತ್ತೆ. ಅಷ್ಟು ಚೆನ್ನಾಗಿ ತುಂಬ ಹಳೇ ಬ್ರಿಡ್ಜ್ ಇದೆ ಇದು. ಆಮೇಲೆ ಮುಂದೆ ಹೋಗೋಣ ಬನ್ನಿ. ಇಲ್ಲಿ ನಿಮಗೆ ಒಂದು ನಮೋ ಘಾಟ್ ಅಂತ ಕಾಣುತ್ತೆ. ನಮೋ ಘಾಟ್ ಫ್ರೆಂಡ್ಸ್ ನೀವು ಮಿಸ್ ಮಾಡಬೇಡಿ. ಈ ಸತಿ ನಮಗೆ ಟೈಮ್ ಸಾಕಾಗಲಿಲ್ಲ. ಇಲ್ಲಿ ನಾವು ಬರೀ ಬೋಟಲ್ಲಿ ನೋಡಿದ್ದಾಯಿತು, ಬಟ್ ತುಂಬ ಕ್ಲೀನ್ ಆ್ಯಂಡ್ ವೆಲ್ ಮೇಂಟೈನ್ ಮಾಡಿದ್ದಾರೆ. ಇವಾಗ ಮಾಡರ್ನಾಗಿ ಕಟ್ಟಿದ್ದಾರೆ ಇದನ್ನು. ಸಖತ್ತಾಗಿದೆ. ಫೋಟೋ ತೊಗೊಳೋಕ್ಕಂತೂ ತುಂಬ ಚೆನ್ನಾಗಿದೆ. ಆಮೇಲೆ ಇಲ್ಲೊಂದು ಕ್ರೂಸ್ ಥರ ಇಲ್ಲಿ ಕ್ರೂಸ್ ಶೇಪ್ಡ್ ಒಂದು ಸೀಟಿಂಗ್ ಏರಿಯಾ ಇದೆ. ಅಲ್ಲಿ ಫೋಟೋಸ್ ತೊಗೋಬೋದು. ತುಂಬ ಚೆನ್ನಾಗಿ ಮಾಡಿದ್ದಾರೆ ಆ ಏರಿಯಾನ. ಫ್ರೆಂಡ್ಸ್, ಇದು ಗಂಗಾ ನದಿ ಹರಿಯೋದನ್ನು ನೋಡೋದಕ್ಕೆ ಒಂದು ಖುಷಿ ನನಗೆ. ಅದು ಒಂಥರ ಗೂಸ್ ಬಂಪ್ಸ್ ಬರುತ್ತೆ. ಈ ಗಂಗಾ ನದಿದು ಇಂಪಾರ್ಟೆನ್ಸ್ ಏನಂದರೆ, ಈ ಗಂಗಾ ನದಿ ಸ್ನಾನ ಮಾಡಿದರೆ ನಾವು ಎಷ್ಟೋ ಜನ್ಮದ ಪಾಪಗಳು ಕಳೆಯುತ್ತೆ ಅಂತ ಹೇಳ್ತಾರೆ. ಹಾಗೆ ಈ ಗಂಗಾ ನದಿ ನೀರಿಗೆ ಒಂದು ಅದ್ಭುತ ಶಕ್ತಿ ಇದೆ ಫ್ರೆಂಡ್ಸ್. ಒಂದು ಚಿಕಿತ್ಸಾ ಶಕ್ತಿ ಇದೆ. ನಿಮ್ಗೆ ಏನೇ ಕಾಯಿಲೆಗಳಿದ್ರೂ ವಾಸಿಯಾಗುತ್ತೆ ಅಂತ ಹೇಳ್ತಾರೆ. ಸ್ಕಿನ್ ಡಿಸೀಸಸ್ ಇದ್ದರೆ ಏನೇ ಕಾಯಿಲೆಗಳಿದ್ರೂ ವಾಸಿಯಾಗುತ್ತೆ ಅಂತ ಹೇಳ್ತಾರೆ. ಅದು ಹಾಗೆ ಇದು ನಮ್ಮ ನಂಬಿಕೆಯದ ಮೇಲೂ ಡಿಪೆಂಡ್ ಆಗಿರುತ್ತೆ. ನಾವು ನಂಬಿದರೆ ನಮಗೆಲ್ಲ ಸರಿಯಾಗುತ್ತೆ, ಎಲ್ಲ ಒಳ್ಳೆಯದಾಗುತ್ತೆ.